ಉಂಗಿನಡೆಯಲ್ಲಿ ಶ್ರೀಮತಿ ರುಕ್ಮಣಮ್ಮ ವೀರಣ್ಣಗೌಡರ ಅಭಿಮಾನಿ ಬಳಗ ವತಿಯಿಂದ ಎಚ್ ವಿ ವೀರಣ್ಣಗೌಡರ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಲು ಅವಕಾಶ ಮಾಡಿಕೊಡಲು ನನ್ನ ಅದೃಷ್ಟ ಅಂತ ಅನ್ಕೊಳ್ತೀನಿ. ವೀರಣ್ಣಗೌಡರಲ್ಲಿ ಅವರ ಇತಿಹಾಸ ಹಿಸ್ಟ್ರಿ ಇದೆ. ಖುಷಿ ಪಡಬೇಕು. ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆ ಕೂಡ ಬರೀ ನಮ್ಮ ತಾಲೂಕಿಗೆ ಸೀಮಿತಲ್ಲ, ನಮ್ಮ ಜಿಲ್ಲೆ ಎಲ್ಲರೂ ಕೂಡ ಖುಷಿ ಪಡುತ್ತಾರೆ. ರಾಜ್ಯದಲ್ಲಿ ಹೆಸರು ಮಾಡಿದಂಥವರು ವೀರಣ್ಣಗೌಡರು. ಅವರು ಹುಟ್ಟಿರೋದಿಲ್ಲ ಅಂದರೆ ಬಾಲೂರು ತಾಲೂಕು ಏನಿದೆ ಅಂತ ಅವರು 42 ಹುಟ್ಟಿದ್ದು ಮತ್ತು ಸುಮಾರುಪಟ್ಟೆ ಶಾಲೆಯಲ್ಲಿ ಓದಿ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಮಾಡಿಕೊಂಡು ಮತ್ತು ರಾಜ್ಯದಲ್ಲಿ ಅತಿ ಹೆಚ್ಚಿನ ಅಣೆಕಟ್ಟುಗಳು, ಎಷ್ಟು ಅಣೆಕಟ್ಟುಗಳಿದೋ ಎಲ್ಲ ಅಣೆಕಟ್ಟುಗಳಲ್ಲಿ ನಿಜವಾಗ್ಲೂ ಬೇಕಿದೆ. ಅದನ್ನು ನಾವು ಇನ್ನೊಂದು ಖುಷಿ ಪಡಬೇಕಾಗಿದ್ದು, ಉಂಗೇನಹಳ್ಳಿಗೆ ಎಲ್ಲೋ ಒಂದು ಶಕ್ತಿ ಇದೆ. ಉಂಗೇನಹಳ್ಳಿ ಗ್ರಾಮಕ್ಕೆ, ಉಂಗೇನಹಳ್ಳಿಯಲ್ಲಿ ಇಂಥ ಮಹನೀಯರಿದ್ದಾರೆ. ವೀರಣ್ಣಗೌಡರು ಹಿಸ್ಟ್ರಿ ಆದರೆ ಈ ತಾಲೂಕಿನ ಶಾಸಕರಾಗಿ ಆಡಳಿತ ಮಾಡಿದಂಥ ಎಚ್ ವಿ ದೇವರಪ್ಪನವರು ಕೂಡ ತಿಳ್ಕೊಬೇಕಾಗ್ತದೆ. ಅವರು ಕೂಡ ರಾಜ್ಯದ ನಾಯಕರಾಗಿ ನಮ್ಮ ತಾಲೂಕಿನ ಗೌರವ ತಂದವರು ಎಚ್ ವಿ ದೇವರಪ್ಪನವರು ಕೂಡ. ನಾನು ಮೊದಲು ಶಾಸಕನಾಗಿದ್ದಾಗ ಒಂದು ಮಾತು ಹೇಳಿದ್ದೆ, ಈ ಥರ ಮಹನೀಯರ ಹುಟ್ಟುಊರುಗಳಲ್ಲಿ ಅವರ ಪ್ರತಿಭೆಗಳನ್ನು ಅನಾವರಣ ಮಾಡಬೇಕು ಅಂತೇಳಿ ನಾನು ಹೇಳಿದ್ದೆ. ಲಕ್ಕೂರಲ್ಲಿ ಬೀರರೆಡ್ಡಿಗೌಡರು, ಎಚ್ ಎಸ್ ಕೋಟೆಯಲ್ಲಿ ಲಿಂಗರೆಡ್ಡಿಗೌಡರು, ಮತ್ತು ಅರ್ಲೇರಿಯಲ್ಲಿ ಸಂತಳ್ಳಿ ರಾಜೇಗೌಡರು, ಸಂತಳ್ಳಿಯಲ್ಲಿ ಅರ್ಲೇರಿಯಲ್ಲಿ ಇವರು ಮುಚ್ಚಮ್ಮನವರು ಮತ್ತು ಉಂಗೇನಹಳ್ಳಿಯಲ್ಲಿ ಎಚ್ ವಿ ದೇವರಪ್ಪನವರು ಪ್ರತಿಭೆಗಳನ್ನು ಅನಾವರಣ ಮಾಡಬೇಕು ಅಂತೇಳಿ ಮೊದಲು ಶಾಸಕ ಆದಾಗ ಹೇಳಿದ್ದೇನೆ. ಆ ಅವಕಾಶ ತಗೊಳಕ್ಕೆ ಆಗಲಿಲ್ಲ. ಈಗ ಉಂಗೇನಹಳ್ಳಿಯಲ್ಲಿ ವೀರಣ್ಣಗೌಡರ ಪುತ್ಲಿನ ಅನಾವರಣ ಆಗಿದೆ. ಇನ್ನೊಬ್ಬರು ಮಹನೀಯರು ಕೂಡ ನಾವು ಗುರುಸುವಂಥ ಕೆಲಸ ಈ ಉಂಗೇನಹಳ್ಳಿಯಲ್ಲಿ ಆ ಸರ್ಕಲಲ್ಲಿ ಆ ಪುತ್ಲಿನ ಅನಾವರಣ ಮಾಡುವಂಥ ಕೆಲಸ ಕೂಡ ಮಾಡ್ತಾರೆ. ವೀರಣ್ಣಗೌಡರು ಇಲ್ಲ, ಎಚ್ ವಿ ದೇವರಪ್ಪನವರು ಇಲ್ಲ, ಆದರೆ ಅವರು ಬಿಟ್ಟೋಗಿದ್ದಾರಲ್ಲ ಹೆಸರು, ಗೌರವ ಈ ತಾಲೂಕಿಗೆ, ಅದನ್ನು ನಾವೆಲ್ಲ ನೆನಪು ಮಾಡ್ಕೋಬೇಕಾಗ್ತದೆ. ಇದನ್ನೇ ನಾನು ಹೇಳೋದು, ಪ್ರತಿ ಸಂದರ್ಭದಲ್ಲಿ ಕೂಡ ನಮ್ಮ ತಾಲೂಕಲ್ಲಿ ಉಳಿದಂಥವ್ರು ಏನು ಬೇಕಾದರೂ ಆಡ್ಬೋದು, ಆಗಿರೋ ನೆನಪು ಮಾಡ್ಕೋಬೇಕು, ಆ ಗೌರವವನ್ನು ಕಾಪಾಡಿಕೊಂಡು ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ನೆನಪು ಕೂಡ ಮಾಡ್ಕೊಳ್ತೀನಿ. ಇವತ್ತು ಖುಷಿ ಆಗ್ತದೆ ನನಗೆ. ಇವತ್ತಿಂಥ ಮಹನೀಯರು ಮರ್ತು ಬಿಡ್ತಾ ಇದ್ರು, ಇವತ್ತು ಮಾಡಿದಾರಲ್ಲ ಇದು ಮರೆಯಕ್ಕೆ ಆಗಲ್ಲ. ವಿಶೇಷವಾಗಿ ಈ ಒಂದು ಅಭಿಮಾನ ಬಳಗವನ್ನು ಪ್ರಾರಂಭ ಮಾಡಿ ಇವತ್ತು ಇಂಥ ಅದ್ಭುತವಾದ ಒಂದು ಕಾರ್ಯಕ್ರಮ